ಹರೇ ಕೃಷ್ಣ. ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. 2025ರಲ್ಲಿ ತುಲಾ ರಾಶಿಯವರಿಗೆ ಏನೇನಿರಬಹುದು ಅಂತ ಸ್ವಲ್ಪ ನೋಡೋಣ. ತುಲಾ ರಾಶಿಯವರಿಗೆ ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಈ ವರ್ಷ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಸುಖ ದುಃಖ ಸಮವಾಗಿರುತ್ತೆ. ಈ ವರ್ಷ ಮೇ ನಂತರ ನಿಮಗೆ ಒಳ್ಳೆಯ ಸಮಯ ಬರಲಿದೆ. ಒಂದೊಂದೇ ಕಷ್ಟಗಳು ಕಳೆದು ವರ್ಷದ ಕೊನೆಗೆ ಮತ್ತು ಮುಂದಿನ 2 ವರ್ಷ ಕೂಡ ತುಂಬ ಚೆನ್ನಾಗಿರುತ್ತೆ. ಉದ್ಯೋಗ, ವ್ಯವಹಾರ, ಪ್ರೀತಿ, ಪ್ರೇಮ, ವಿದ್ಯಾಭ್ಯಾಸದ ವಿಷಯದಲ್ಲಿ ಉತ್ತಮ ಫಲ ನಿರೀಕ್ಷಿಸಬಹುದು. ಭಾಗ್ಯ ಸೌಭಾಗ್ಯಗಳು ಹೆಚ್ಚುವು. ಧನಾಗಮನ ಹೆಚ್ಚಾಗಲಿದೆ. ಈಗ ಹೇಗಿದ್ದೀರಿ ಎಂಬ ಪ್ರಶ್ನೆ ಬರೋದಿಲ್ಲ. ಹಿಂದೆ ಮಾಡಿದ ಪೂರ್ವಜನ್ಮದ ಕರ್ಮದ ಫಲ ಅನುಭವಿಸುವ ಯೋಗ ಮುಂದೆ ಬರಲಿದೆ. ಅರಸನೂ ಆಳಾಗಬಹುದು, ಆಳು ಅರಸನಾಗಬಹುದು. ಭಗವಂತನ ನಾಮಸ್ಮರಣೆಯೊಂದಿಗೆ ವೆಯ್ಟ್ ಮಾಡಿ. ಈಗ ಸದ್ಯಕ್ಕೆ ವಿದೇಶದಿಂದ ಅನುಕೂಲ, ಅಲ್ಲಿ ಏನಾದರೂ ಕೆಲಸ ಅಥವಾ ಅಲ್ಲಿಂದ ಏನಾದರೂ ನಿಮ್ಮ ಕಾರ್ಯಸ್ಥಳಕ್ಕೆ ಬೇಕಾಗುವುದನ್ನು ತರಿಸಿಕೊಳ್ಳುವಿರಿ. ಉದ್ಯೋಗದಲ್ಲಿರುವವರಿಗೆ ಏನೋ ಒಂದು ಆತಂಕ ಇರಬಹುದು, ಕೆಲಸ ಕಳೆದುಕೊಳ್ಳುತ್ತೀರಿ ಅಂತ. ಆಗಾಗ ಈ ಸಂದರ್ಭ ಬಂದಾಗ ನೀವು ಭಯಪಡದೆ ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇರಿ. ಈ ವರ್ಷ ನಿಮಗೆ ಬೇಕಾದದ್ದು ಹೆಚ್ಚಿನ ಆತ್ಮವಿಶ್ವಾಸ. ಈ ವಿಷಯದಲ್ಲಿ ಯಾರ್ಯಾರೋ ಹೇಳಿದ ಮಾತು ಕೇಳಿ ಮರುಳಾಗಬೇಡಿ. ನಿಮ್ಮ ಕೆಲಸದಲ್ಲೇ ಕಾನ್ಸಂಟ್ರೇಷನ್ ಮಾಡಿ. ಎಲ್ಲರೂ ನಿಮ್ಮ ಇಷ್ಟದಂತೆ ಇರಬೇಕೆಂಬುದನ್ನು ಬಿಟ್ಟು ಬಿಡಿ. ನಿಮ್ಮದು ಮಾತ್ರ ನೋಡಿಕೊಂಡು ಅತಿಯಾಗಿ ಯಾರನ್ನೂ ಹಚ್ಚಿಕೊಂಡಿರಬೇಡಿ. ನೀವು ಬೆಳೆದ ರೀತಿಯಲ್ಲೇ ನಿಮ್ಮ ಮಕ್ಕಳು ಕೂಡ ಬೆಳಿಬೇಕು ಅಂತ ಹಠದಲ್ಲಿ ಇರಬೇಡಿ. ಅವರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ. ನಿಮ್ಮ ಆರೋಗ್ಯ ಕೂಡ ಅಷ್ಟೇ ಮುಖ್ಯ, ಅದರ ಬಗ್ಗೆ ಯೋಚಿಸಿ. ಯುವಕ ಯುವತಿಯರಿದ್ದರೆ ಪ್ರೇಮ ವಿವಾಹದ ಸಾಧ್ಯತೆ ಈ ರಾಶಿಯವರಿಗೆ ಈ ವರ್ಷ ಕಂಡುಬರುತ್ತೆ. ಮೇ ನಂತರ ಗುರುಬಲ ಚೆನ್ನಾಗಿರುತ್ತೆ. ಆದರೆ ರಾಹುವಿನ ಸ್ಥಾನ ಬದಲಾವಣೆಯಿಂದ ಏನು ಹೇಳ್ತಾರೆ, ಜಟಾಪಟಿ ಅಂತ ಹೇಳ್ಬೋದು. ರಾಹು ನಿಮ್ಮ ಸ್ವಭಾವದಲ್ಲಿ ಅಹಂಕಾರ, ಎಲ್ಲ ತಿಳಿದವರು ಎಂಬ ಅಹಂಭಾವ ತರಿಸಬಹುದು. ಈ ಸಮಯದಲ್ಲಿ ಇದರಿಂದ ಬಚಾವಾಗಲು ನೀವು ನಾಗಾರಾಧನೆ ಮಾಡಬೇಕು ಮತ್ತು ಗುರುವಿನ ಬಲ ಇನ್ನೂ ಹೆಚ್ಚಾಗಲು ಗುರುಗಳ ಆರಾಧನೆ ನಿರಂತರ ಮಾಡ್ತಾ ಇರಬೇಕು. ಈ ವಿಧಾನದಿಂದ ಗುರುವಿನಿಂದ ಬರಬಹುದಾದ ಉತ್ತಮ ಫಲಗಳನ್ನು ನೀವು ಪಡೆದುಕೊಳ್ಳಬಹುದು. ಮತ್ತು ಮಾತಲ್ಲಿ ನಿಗಾ ಇರಲಿ. ಕೋಪ ಕಮ್ಮಿ ಮಾಡಿಕೊಳ್ಳಿ. ಎಲ್ಲರನ್ನೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಪಡಿ. ನೀವು ಅಹಂಭಾವಕ್ಕಿಂತ ಪ್ರೀತಿಯನ್ನು ಹೆಚ್ಚಿಸಿ. ಎಲ್ಲದಕ್ಕೂ ಹೆಚ್ಚಿನ ಎಫರ್ಟ್ ಹಾಕಿ. ಇದರಿಂದ ನಿಮ್ಮ ಎಲ್ಲ ಇಚ್ಛೆಗಳು ಪೂರ್ಣಗೊಳ್ಳುತ್ತೆ. ಹೊಸ ಬೆಳಕು ಖಂಡಿತ ಕಾಣುವಿರಿ. ಒಳ್ಳೆಯದನ್ನೇ ಚಿಂತಿಸಿ, ಒಳ್ಳೆಯದೇ ಮಾತಾಡಿ. ಇದರಿಂದ ಕೂಡ ಒಳ್ಳೆಯದೇ ಆಗುತ್ತೆ. ಆದರೆ ದೊಡ್ಡ ಪ್ರಮಾಣದಲ್ಲಿ ಹಣ ಸಹಾಯ ಅಂತ ಈ ವರ್ಷ ಯಾರಿಗೂ ಮಾಡಲು ಹೋಗಬೇಡಿ. ನೀವು ಮೋಸ ಹೋಗುವಿರಿ. ಈ ವರ್ಷ ಯಾತ್ರೆ ಮಾಡಿದರೆ ಒಳ್ಳೆಯ ಫಲವೇ ಸಿಗುತ್ತೆ. ಆದರೆ ನೀವು ವಾಹನ ಚಲಾಯಿಸಬೇಡಿ. ಇಲ್ಲಿ ಗ್ರಹಗಳ ಟ್ರಾನ್ಸಿಷನ್ ಪೀರಿಯಡ್ ಅಂತ ಇರುತ್ತೆ, ಮಾರ್ಚ್ ಕೊನೆಯ ವಾರದಿಂದ ಮೇವರೆಗೆ. ಆಗ ಯಾವುದೇ ನಿರ್ಧಾರ ತಗೊಳ್ಳದೆ ಸುಮ್ಮನಿರುವುದೇ ಒಳ್ಳೆಯದು. ನಂತರ ನಿಮ್ಮ ಒಂದೊಂದು ಆಸೆ ಆಕಾಂಕ್ಷೆಗಳು ಕೈಗೂಡುವು. ಜ್ಞಾನ ಸಮೃದ್ಧಿಯೂ ಆಗುವುದು. ಯಾರಾದರೂ ಸಾಹಿತ್ಯ ಕಲೆಯಲ್ಲಿರುವವರಾದರೆ ನಿಮ್ಮನ್ನು ಗುರುತಿಸಿ ಪುರಸ್ಕಾರ ಮಾಡಲಾಗುವುದು. ನಿಮ್ಮಲ್ಲಿ ಜೀರ್ಣಶಕ್ತಿಯ ಕೊರತೆ ಇರುತ್ತೆ. ಜಾಸ್ತಿ ಕೊಬ್ಬು ಇರುವ ಪದಾರ್ಥ ಅವಾಯ್ಡ್ ಮಾಡಿ. ಆರೋಗ್ಯದ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿ. ಏನಾದರೂ ಲಕ್ಷಣ ಕಂಡರೆ ಕೂಡಲೇ ಟೆಸ್ಟ್ ಮಾಡಿಸೋದ್ರಿಂದ ಚಿಕಿತ್ಸೆ ಬೇಗ ಪಡೆದು ಗುಣಮುಖರಾಗುವಿರಿ. ನಿಮ್ಮ ಚಿಕ್ಕ ಪುಟ್ಟ ಸರ್ಜರಿಯ ಸಂಭವವಿದೆ. ಹಳೆಯ ರೋಗ ಕೂಡ ಮರುಕಳಿಸಬಹುದು. ಇದನ್ನು ನೀವು ಮುಂದೂಡಿದಷ್ಟು ನಿಮಗೆ ಕಷ್ಟ ಹೆಚ್ಚು. ಹಾಗೆಯೇ ಯಾವುದೇ ಕಾರ್ಯವಿದ್ದರೂ ಆಗಾಗ ಕೂಡಲೇ ಮಾಡಿ ಮುಗಿಸಿ. ಮುಂದೆ ಕೇತು 11ರಲ್ಲಿ ಬರುವ ಎಲ್ಲ ಕೆಟ್ಟದ್ದನ್ನು ಹೊಡೆದೋಡಿಸಿ ಎಲ್ಲವೂ ಸಮಾಧಾನಕರವಾಗಿರುತ್ತೆ. ತುಲಾ ರಾಶಿಯವರು ದಿನಾಲೂ ಈಶ್ವರನಿಗೆ ಬಿಳಿ ಪುಷ್ಪ ಅರ್ಪಿಸಿ. ಬಡವರಿಗೆ, ಭಿಕ್ಷುಕರಿಗೆ ಟೀ, ಕಾಫಿ
ಮತ್ತು ನೀವೇ ಬೇಯಿಸಿದ ಅಡುಗೆ ಮಾಡಿ ತಿಂಡಿಗಳನ್ನು ಮಾಡಿ ದಾನ ಮಾಡಿ. ಹಾಗೆಯೇ ಗುರುಬಲ ಹೆಚ್ಚಿಸಲು ಮೊದಲೇ ಹೇಳಿದ್ದೇನೆ, ಪ್ರತಿದಿನ ಯಾವುದಾದ್ರೂ ಗುರುಗಳ ಉಪಾಸನೆ ಮಾಡೋ ಕ್ರಮ ಇಟ್ಟುಕೊಳ್ಳಿ. ಗುರು ಹಿರಿಯರನ್ನು ಗೌರವಿಸಿ ದುರ್ಗಾರಾಧನೆ ಮಾಡಿ. ಉಳಿದದ್ದೆಲ್ಲ ಚೆನ್ನಾಗಿದೆ. ಧೈರ್ಯವಾಗಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಧೆ ರಾಧೆ. ಸ್ನೇಹಿತರೆ, ಇಷ್ಟು ಹೊತ್ತು ತುಲಾರಾಶಿಯ 2025 ವರ್ಷ ಭವಿಷ್ಯ ಕೇಳಿದರೆ ಸಬ್ಸ್ಕ್ರೈಬ್ ಮಾಡಿದವರು ಮಾಡಿಬಿಡಿ. ಎಲ್ಲರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು. ನಮಸ್ಕಾರ.